ಸ್ಥಾನಮಾನಗಳನ್ನು ಕೊಟ್ಟಿದ್ರೂ ಕೂಡ ಇದುವರೆಗಿನ ಯಾವ ಅಧಿಕಾರಿಯೂ ಕೂಡ ಅಥವಾ ಯಾವ ಅಧ್ಯಕ್ಷರು ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಹೌದು, ಎಲ್ಲೂ ಕೂಡ ತಮ್ಮ ಲೆಟರ್ ಅಲ್ಲಿ ಮತ್ತೊಂದು ಕಡೆಗೆ ಹಾಕ್ಕೊಂಡಿಲ್ಲ. ಆದರೆ ಇದು ಇದೆಯಲ್ಲ, ಇಡೀ ಸಾಹಿತ್ಯಿಕ ವಾತಾವರಣವೇ ನಾಚಿಕೆಯಿಂದ ತಲೆ ತಗ್ಗಿಸುವ ರೀತಿಯೊಳಗಿನ ನಡವಳಿಕೆ. ಅಂಥ ಸಾಕ್ಷಿ ಪ್ರಜ್ಞೆಯೊಳಗೆ ಇಂಥ ದುರಹಂಕಾರದ ಮಾತುಗಳು ಬರ್ತಾ ಇದ್ದಾವೆ ಅಂತಂದರೆ ಅದು ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ ಅಗೌರವದ ನಡವಳಿಕೆ. ಸಾಹಿತ್ಯ ಸಮ್ಮೇಳನ ಭಾಳ ಯಶಸ್ವಿಯಾಗಿ, ಭಾಳ ಉಪಕಾರಿಯಾಗಿ, ಜನ ಎಲ್ಲ ಮೆಚ್ಚುವ ರೀತಿಯಲ್ಲಿ ಆ ಸಮ್ಮೇಳನ ಮುಗಿಸೋದಿದೆಯಲ್ಲ, ಆ ಜವಾಬ್ದಾರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗಿರಬೇಕು. ಅದ್ಯಾವುದೂ ಇಲ್ಲ. ನೀವೇ ನೋಡಿದ್ರಲ್ಲ ಮಂಡ್ಯ ಸಮ್ಮೇಳನ ಎಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಅಂದರೆ, ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡೋದ್ರೊಳಗೂ ಕೂಡ ರಾಜಕಾರಣಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ತನಗೆ ಯಾರೋ ತಲೆ ಒಳಗವ್ರೆ, ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವ್ರ ತಲೆ. ಆದರೆ ಅವ್ರ ಹೆಸರು ಬಿಟ್ಟಿದ್ದು ಯಾರ್ಯಾರನ್ನ? ಸಮ್ಮೇಳನದಲ್ಲಿ ಅನೇಕ ಕಾರ್ಯಕರ್ತರನ್ನ, ತುಂಬ ಪ್ರಾಮಾಣಿಕ ಕಾರ್ಯಕರ್ತರನ್ನ, ಕೈಯಿಂದ ದುಡ್ಡು ಖರ್ಚು ಮಾಡಿರುವಂಥ ಹೆಣ್ಮಗಳನ್ನು ವೇದಿಕೆಯಲ್ಲಿ ಅವಮಾನ ಮಾಡ್ಯವ್ರೆ. ಕೆಳಗಿಳ್ದು ಹೋಗಿ ನೀನು ಆಚೆಗೆ ಹೋಗಿ ದೂರ, ಇಲ್ಲೇನಿಲ್ಲ ಅಡ್ಡಾಡ್ತಿರೋದು. ನಮಸ್ಕಾರ ವಾರ್ತಾ ಭಾರತಿ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ. ಇಷ್ಟು ದಿನ ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೀತಿರುವಂಥ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ. ಇದ್ರ ಬಗ್ಗೆ ಸವಿವರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ಬರು ಲೇಖಕರು, ಇನ್ನೊಬ್ಬರು ಕನ್ನಡ ಹೋರಾಟಗಾರರು. ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಮೊದಲಿಗೆ ಅತಿಥಿಗಳನ್ನ ಇನ್ವೈಟ್ ಮಾಡ್ತೀನಿ. ಲೇಖಕರಾದಂತಹ ಎಸ್ ಸಿ ಸಿದ್ದರಾಮಯ್ಯ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಹಾಗೆ ಕನ್ನಡ ಪರ ಹೋರಾಟಗಾರರಾದಂತಹ ಜಾಣಗೆರೆ ವೆಂಕಟರಾಮಯ್ಯ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಸಿದ್ದರಾಮಯ್ಯ ಅವರಿಂದ ಶುರು ಮಾಡ್ತೀನಿ. ಸರ್, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡಬೇಕಿರುವ ಕೆಲಸವೊಂದನ್ನು ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳು ನಡೀತಿದ್ದಾವೆ. ಇದಕ್ಕೆ ಎಲ್ಲರಿಗಿಂತ ಮೊದಲುಗೊಂಡು ಈ ಕೆಲಸವನ್ನು ಮಾಡ್ತಿರೋರು ಅಲ್ಲಿನ ಅಧ್ಯಕ್ಷರು ಅನ್ನುವಂಥ ಆರೋಪಗಳು ಕೇಳ್ಪಡ್ತಿದ್ದಾವೆ. ಮೊನ್ನೆ ನೀವೆಲ್ಲ ಸೇರಿ ಸಮಾನ ಮನಸ್ಕರ ಹೆಸರಿನಲ್ಲಿ ಒಂದು ಸಭೆ ಕೂಡ ಮಾಡಿದ್ರಿ. ಅಂದರೆ ಒಟ್ಟಾರೆ ಈ ಸಾಹಿತ್ಯ ಪರಿಷತ್ತು ಅದರ ಜವಾಬ್ದಾರಿಯನ್ನು ಮರೆತು ಕೆಲಸ ಮಾಡ್ತಿದೆ ಅನ್ನೋ ನಿಟ್ಟಿನಲ್ಲಿ ನೀವು ಚರ್ಚೆ ಮಾಡಿದ್ರಿ. ನಿಜಕ್ಕೂ ಏನು ನಡೀತಿದೆ ಸರ್ ಅಲ್ಲಿ? ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರು ಒಬ್ಬ ಪ್ರಭುವಾಗಿ ಪ್ರಜಾಸತ್ತಾತ್ಮಕವಾದ ನೆಲೆಯೊಳಗೆ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಜೊತೆಗೆ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಅದರದೇ ಆದ ಸ್ವಾಯತ್ತತೆ ಇದ್ದಾಗ ಮಾತ್ರ ಅದು ಸಂಪೂರ್ಣವಾಗಿ ಬೆಳವಣಿಗೆ ಪಡೆಯೋದಕ್ಕೆ ಸಾಧ್ಯ ಎನ್ನುವ ತಿಳುವಳಿಕೆ ಅವ್ರಿಗೆ ಇದ್ದಿದ್ದರಿಂದಾಗಿ ಅದರ ಸ್ವಾಯತ್ತತೆಗೆ ಒಂದು ಕಿಂಚಿತ್ತೂ ಭಂಗ ಬರದ ರೀತಿಯೊಳಗೆ ಅದನ್ನು ಕಟ್ಟಿದ್ರು, ಬೆಳೆಸಿದರು. ಎಂದೂ ಕೂಡ ಸಾಹಿತ್ಯ ಪರಿಷತ್ತನ್ನು ಅರಮನೆಯ ತಮಟೆಯಾಗಿ ಬಳಸ್ಕೊಳ್ಳಲಿಲ್ಲ. ಅದು ಅವರ ಬಹಳ ದೊಡ್ಡ ಆದರೆ ಇವತ್ತು ಈ ಅವಧಿಯ ಒಳಗೆ, ಈ ಅಧ್ಯಕ್ಷನ ಅವಧಿಯ ಒಳಗೆ ಅದರ ಸ್ವಾಯತ್ತತೆಯ ಸರ್ವನಾಶವನ್ನು ಈ ವ್ಯಕ್ತಿ ಮಾಡಿ ಬಂದವರು. ಹೇಗೆ ಅಂತಂದರೆ, ಚುನಾವಣೆಯನ್ನು ಗೆದ್ದು ಬಂದಿರೋದೇ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಅದರ ಮೂಲ ಸ್ವಾಯತ್ತ ಗುಣ ಏನಿತ್ತೋ ಅದಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟ ರೀತಿಯೊಳಗೆ ಒಂದು ರಾಜಕೀಯ ಪಕ್ಷದ ಬೆಂಬಲವನ್ನು ಪಡೆದುಕೊಂಡಂತೆ ಗೆದ್ದು ಬಂದಿರೋದು. ಹೌದು, ಆಗ ಆ ಥರದ ಚರ್ಚೆಗಳು ಆದವು ಚುನಾವಣಾ ಸಂದರ್ಭದಲ್ಲಿ. ಆ ಥರದೊಳಗೆ ಆ ಒಂದು ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆ ಬಹಳ ಕೆಟ್ಟದ್ದು. ನಮ್ಮ ಸಾಂಸ್ಕೃತಿಕ ಸಾಕ್ಷಿ ಪ್ರಜ್ಞೆಯಾಗಿ ಉಳಿಯಬೇಕಾಗಿದ್ದಂಥ ಸಾಹಿತ್ಯ ಪರಿಷತ್ತಿಗೆ ದೊಡ್ಡ ಹೊಡೆತ ಅದು. ಅದನ್ನು ಮಾಡಬಾರ್ದಾಗಿತ್ತು. ಆ ಹೊತ್ತೇನೆ ನನಗೆ ವೈಯಕ್ತಿಕವಾಗಿ ನನಗನಿಸಿದ್ದು, ಈ ವ್ಯಕ್ತಿ ಇರುವವರೆಗೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಕೂಡ್ದು. ಸಾಹಿತ್ಯ ಪರಿಷತ್ತಿನ, ರಾಜ್ಯ ಸಾಹಿತ್ಯ ಪರಿಷತ್ತು ಇರೋದು ಯಾಕೆ ಅಂತಂದರೆ, ಈ ವ್ಯಕ್ತಿಯ ಆಯ್ಕೆಯೇ ಒಂದು ಪಕ್ಷ ರಾಜಕಾರಣದ ಆಯ್ಕೆಯಾಗಿದೆ ಅಂತನ್ನೋ ಕಾರಣಕ್ಕೆ ಯಾವ ಪ್ರಶಸ್ತಿಗಳನ್ನು ಕೂಡ ತೆಗೆದುಕೊಳ್ಳಬಾರ್ದು ಅನ್ನುವ ಒಂದು ವೈಯಕ್ತಿಕ ನಿರ್ಣಯ ಮಾಡಿದೆ. ಅದಕ್ಕೆ ಕಾರಣ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಇರುವ ಗೌರವ, ಅದನ್ನು ಹುಟ್ಟು ಹಾಕಿದಂಥ ಆ ನಾಡಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಇದ್ದಂಥ ಗೌರವ, ಅದು ಬಹಳ ಮುಖ್ಯವಾದದ್ದು.
ಇದು ಒಂದಾದರೆ, ಆನಂತರದಲ್ಲಿ ಆ ಮನುಷ್ಯನ ನಡವಳಿಕೆಗಳನ್ನು ನೋಡಿಕೊಂಡು ಬಂದಾಗ ಸರ್ವಾಧಿಕಾರಿ ಧೋರಣೆಯ ಛಾಯೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ 38 ಜನ ಸದಸ್ಯರುಗಳನ್ನು ಬೇರೆಯವರನ್ನು ನೇಮಿಸ್ಕೊಂಡಿರ್ತಕ್ಕಂಥದ್ದು ಅಪ್ರಜಾಸತ್ತಾತ್ಮಕವಾದ ನೇಮಕಾತಿ ಅದು. ಯಾಕೆಂದರೆ 31 ಜನ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು ಪ್ರಜಾಸತ್ತಾತ್ಮಕವಾದ ರೀತಿಯೊಳಗೆ ಆಯ್ಕೆಯಾಗಿ ಚುನಾಯಿತರಾಗಿ ಬಂದಿರತಕ್ಕಂಥ ಅಧ್ಯಕ್ಷರುಗಳು ಅವರ ಬಹುಮತವನ್ನು ಕಡೆಗಣಿಸೋ ರೀತಿಯೊಳಗೆ ಇವರು ನೇಮಕಾತಿ ಮಾಡ್ಕೊಂಡಿರೋದು ಇದೆಯಲ್ಲ, ನಾಮನಿರ್ದೇಶನ ಮಾಡ್ಕೊಂಡಿರೋದು ಇದೆಯಲ್ಲ, ಇದು ಬಹಳ ಕೆಟ್ಟ ನಡವಳಿಕೆ, ಹಿಂದೆಂದೂ ಆಗಿರಲಿಲ್ಲ. ನಾವು ಮೇನ್ ಸ್ಟ್ರೀಮ್ ನಲ್ಲಿ ನಡೆಯುವಂಥ ರಾಜಕಾರಣವನ್ನು ಸಾಹಿತ್ಯ ಪರಿಷತ್ತಲ್ಲಿ ನೋಡ್ತಾ ಇದ್ದೀವಿ. ಇದು ಈ ಬೆಳವಣಿಗೆ ಇದೆಯಲ್ಲ, ಪ್ರಜಾಸತ್ತಾತ್ಮಕವಾದ ಒಂದು ನೈತಿಕತೆಯನ್ನು ನಾಶ ಮಾಡಿದ ಬೆಳವಣಿಗೆ ಇದು. ಒಂದು ನೋಡಿ, ಇಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ, ನಮ್ಮ ಜಿ ನಾರಾಯಣ ಅವರು ಬಹಳ ದೊಡ್ಡ ವ್ಯಕ್ತಿ, ಒಂದು ಪಕ್ಷ ರಾಜಕಾರಣದಲ್ಲಿ ಇದ್ದವರು. ಆದರೆ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಾಗ ಯಾವ ರೀತಿಯಲ್ಲಿಯೂ ಪಕ್ಷ ರಾಜಕಾರಣದ ಸೋಂಕು ಬಡಿಯದ ರೀತಿಯೊಳಗೆ ಈ ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ಬಹಳ ಎಚ್ಚರದಲ್ಲಿ ಕಾಪಾಡ್ಕೊಂಡು ಬಂದರು. ಆಮೇಲೆ ಅವರ ಆಡಳಿತಾಧಿಕಾರದವರೆಗೂ ಕೂಡ ಅವರು ಎಲ್ಲೂ ಯಾವ ರೀತಿಯಲ್ಲಿಯೂ ಕೂಡ ಪಕ್ಷದ ರಾಜಕಾರಣದ ಸೋಂಕು ಬಡಿಯದಂತೆ ನೋಡಿಕೊಂಡ್ರು. ಅದು ಅವ್ರ ದೊಡ್ಡತನ. ಆದರೆ ಈ ಮನುಷ್ಯ ಮಾಡಿದ್ದೇನು? ಈ ಎಲ್ಲ ಇದು ಜೊತೆಗೆ ಈ ಹೊತ್ತು ಮಾತೆತ್ತಿದರೆ ಎಲ್ಲರಿಗೂ ಕೂಡ ಬೆದರಿಕೆ ಹಾಕುವಂಥ ರೀತಿಯೊಳಗೆ ಜಿಲ್ಲಾ ಅಧ್ಯಕ್ಷರುಗಳನ್ನು ಮತ್ತು ಬೇರೆ ಬೇರೆ ಸಾಹಿತಿಗಳನ್ನು ನಡೆಸ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಇದು ಒಳ್ಳೆಯದಲ್ಲ ಅಂತನ್ನೋದು. ಈ ಎಲ್ಲ ಕಾರಣಗಳಲ್ಲಿ ನನಗೆ ಇಡೀ ಸಾಹಿತ್ಯಿಕ ವಾತಾವರಣವನ್ನು ನಾಶ ಮಾಡುವ ರೀತಿಯೊಳಗೆ ಕೇಂದ್ರೀಕರಣಗೊಳಿಸಿಕೊಂಡಂತೆ, ತನ್ನ ಪವರನ್ನು ಕೇಂದ್ರೀಕರಣಗೊಳಿಸಿಕೊಂಡಂತೆ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮೆರೀತಾ ಇದ್ದಾರೆ. ಇದು ಅಸೂಕ್ಷ್ಮತೆಯ ಸಾಹಿತ್ಯಿಕ ಸ್ಥಿತಿ ಇದು. ಸರ್, ಈಗ ಜಾಣಗೆರೆ ವೆಂಕಟರಾಮಯ್ಯ ಅವ್ರಿಗೆ ಕೇಳ್ತೀನಿ. ಸಾರಿ, ನಿಮ್ಮನ್ನು ಪರಿಚಯಿಸುವಾಗ ಬರೀ ನಾನು ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ಬಿಟ್ಟೆ. ಆದರೆ ನಿಜಕ್ಕೂ ನೀವು ಬೇರೆ ಹಲವಾರು ಸಾಮಾಜಿಕ ಹೋರಾಟಗಳಲ್ಲೂ ಕೂಡ ಇದ್ದೀರಿ. ಸಾಹಿತಿಯೂ ಕೂಡ. ಅದೇ, ಸಾಹಿತಿಯೂ ಕೂಡ ಹೌದು. ಮತ್ತು ನೋಡಿ, ಈಗ ನಾವು ಸಾಹಿತ್ಯ ಪರಿಷತ್ತಿನ ವಿಷಯಕ್ಕೆ ಬರೋದಾದರೆ ಅದರಲ್ಲಿ ಒಂದು ಇಡೀ ಸಾಂಸ್ಕೃತಿಕ ಲೋಕ ಅನ್ನೋದ್ರ ಜೊತೆಗೆ ಭಾಷೆಯ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ನೀವು ಭಾಷೆ ಬಗ್ಗೆ ಬಹಳ ಹೋರಾಟವನ್ನು ಮಾಡಿದವರು. ಮಹೇಶ್ ಜೋಶಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಮೇಲೆ ಭಾಷೆಯ ಉಳಿವಿಗೆ ಅಥವಾ ಬೆಳವಣಿಗೆಗೆ ಅಥವಾ ಅದನ್ನ ಇನ್ನೊಂಚೂರು ಬೇರೆ ರೀತಿ ಚಂದಗೊಳಿಸ್ಲಿಕ್ಕೆ ಏನು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ನಿಮ್ಗನ್ಸುತ್ತೆ? ಅದ್ರ ಬಗ್ಗೆ ಅವರು ಯೋಚನೆಯನ್ನೇ ಮಾಡಿಲ್ಲ. ಹೌದು, ನಾನು ಯೋಚನೆ ಮಾಡ್ತಾರೆ, ನಾನು ತಪ್ಪು ಅನಿಸ್ತಿದೆ. ಅವರು ಮಾಡಬೇಕಾಗಿದ್ದು 2 ಪ್ರಮುಖವಾದ ಕೆಲಸಗಳಿದ್ದು. ಒಂದು, ಕನ್ನಡ ಭಾಷೆಗೆ ಆಪತ್ತು ಬಂದಾಗ, ತೊಂದರೆ ಆದಾಗ ಅವರು ನಿಲ್ಲಬೇಕಾಗಿತ್ತು, ಪರವಾಗಿ ನಿಲ್ಲಬೇಕಾಗಿತ್ತು. ಸೊ ಈ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಎಡವಟ್ಟುಗಳಾದಾಗ, ಬೇರೆ ಬೇರೆ ಥರದ ವಿವಾದಗಳಾದಾಗ ಆಗಲೂ ಕೂಡ ಅವರು ಮಾತಾಡಬೇಕಾಗಿತ್ತು. ಇವೆರಡೂ ಸಂದರ್ಭದಲ್ಲಿ ಅವರು ಇಡೀ ಅವರ 3-4 ವರ್ಷದ ಆಡಳಿತ ಇದೆಯಲ್ಲ, ಯಾವತ್ತೂ ಕನ್ನಡಕ್ಕಾಗಲಿ ಅಥವಾ ಸಾಹಿತ್ಯ ಕ್ಷೇತ್ರದ ವಿಚಾರಗಳಿಗಾಗಲಿ ಅವರು ಬಾಯಿ ತೆರೆದೇ ಇಲ್ಲ, ಸ್ಪಂದಿಸು ಕೂಡ ಇಲ್ಲ, ಮುಂದೆನೂ ಬಂದಿಲ್ಲ, ಮಾತೇ ಆಡಿಲ್ಲ ಬಿಡಿ, ಹೇಳಿಕೆನೂ ಕೂಡ ಕೊಟ್ಟಿಲ್ಲ. ಅವರು ವಾಸ್ತವವಾಗಿ ಅವ್ರು ಹೇಳ್ಕೊತಾ ಇರೋದು ಈಗ ಅಲ್ಲಿ ಪರಿಷತ್ತಲ್ಲಿ ಎಲ್ಲರ ಮುಂದೆ ಎಲ್ಲರನ್ನೂ ಬೆದರಿಸುವಾಗ ಅವ್ರು ಹೇಳ್ಕೊಳ್ಳೋದು, ನಾನು ಗೆದ್ದು ಬಂದಿರೋದು ಕಾರ್ಯಕ್ರಮಗಳು ಮಾಡಿಕೊಂಡು ಕನ್ನಡ ಪರವಾಗಿ ಅಲ್ಲಿ ಮಾತಾಡಿಕೊಂಡು ಅಥವಾ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಮಾತಾಡಿಕೊಂಡು ಕೂತ್ಕೊಳ್ಳೋಕ್ಕಲ್ಲ, ನಾನು ಬಂದಿರೋದು ಆಡಳಿತ ಮಾಡೋದಕ್ಕೆ, ನಿಮ್ಮನ್ನೆಲ್ಲ ವಿಚಾರಿಸ್ಕೊಳ್ಳೋದಕ್ಕೆ, ನಿಮ್ಮನ್ನೆಲ್ಲ ನಿಗ್ರಹ ಮಾಡೋದಕ್ಕೆ ಅನ್ನುವ ದಾಷ್ಟ್ಯತನದ ಮಾತುಗಳನ್ನ ಆಡ್ತಾ ಇದ್ದಾರೆ ಅವರು. ಅವ್ರು ಗೆದ್ದಾಗ ಒಂದು ಮಾತು ಹೇಳಿದ್ರು, ಗೆದ್ದ ತಕ್ಷಣ, ನಾನು ಗೆದ್ದಿದ್ದೀನಿ, ನನ್ನ ವಿರುದ್ಧ ನಿಂತವರೆಲ್ಲರ ಠೇವಣಿಯನ್ನು ಕಳೆದಿದ್ದೀನಿ, ನನ್ನ ಇನ್ನು 5 ವರ್ಷ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂದರು. ಇದುವರೆಗೆ ಯಾವ ಅಧ್ಯಕ್ಷರು ಗೆದ್ದ ತಕ್ಷಣ ಈ ಥರದ ಮಾತುಗಳನ್ನ ಆಡಿರಲ್ಲ. ಆಗಲೇ ಗೊತ್ತಾಯಿತು ಈ ಮನುಷ್ಯ ಏನು SGS ಅವರು ಹೇಳಿದ್ರಲ್ಲ, ಈ ಮನುಷ್ಯ ಸಾಹಿತ್ಯ ಪರಿಷತ್ತಿನ ಕೆಲಸ ಮಾಡೋಕ್ಕೆ ಬಂದಿಲ್ಲ.
ತನ್ನ ಸ್ವಾರ್ಥಪರ ಆಸೆಗಳನ್ನು ಈಡೇರಿಸ್ಕೊಂಡು ಇಲ್ಲೊಬ್ಬ ಸರ್ವಾಧಿಕಾರಿಯಾಗಿ ನಾನು ಏನೆಲ್ಲ ಮಾಡ್ತಿದ್ದೀನಿ ಸಾಹಿತ್ಯ ಪರಿಷತ್ಗೆ. ಹಿಂದಿನವರು ಯಾರೂ ಏನೂ ಮಾಡಿರಲಿಲ್ಲ. ಅದೇ ಕಾನೂನುಗಳು ಬೈಲಾ ಇದ್ದವನ್ನ ಇಟ್ಕೊಂಡು ಕೆಲಸ ಮಾಡ್ಯವ್ರೆ. ಇಲ್ಲಿ ಸಮಗ್ರವಾದ ಬದಲಾವಣೆ ಮಾಡ್ತೀನಿ, ನಾನು ಕ್ರಾಂತಿ ಮಾಡ್ತೀನಿ ಎನ್ನುವ ಮಟ್ಟದ ಮಾತು ಆತನ ಬಾಯಿಂದ ಬಂದಿದ್ದು. ಹಾಗಾಗಿ ಆತ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ಅವರು ಬಂದಿಲ್ಲ. ಇವತ್ತಿನವರೆಗೂ ಆ ಥರದ್ದು ಯಾವ ಕೆಲಸವನ್ನು ಮಾಡಿಲ್ಲ. ಯಾಕೆ ಅಂದರೆ ಮೊನ್ನೆ ಅವರು ಮಾಡಿದ ಮೊದಲನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ, ಹಾವೇರಿದು ಅವ್ರದ್ದಲ್ಲ, ಅದು ಹಿಂದಿನವರು ಮಾಡಿದ ತೀರ್ಮಾನ, ಅದರಂತೆ ನಡೆದದ್ದು. ಅದರ ಲೆಕ್ಕನೂ ಕೂಡ ಕೊಟ್ಟಿಲ್ಲ. ಇದು ಮಂಡ್ಯದ ಕಥೆಯಲ್ಲೂ ಕೂಡ ನಾವು ನಮ್ಮೆಲ್ಲ ಗೆಳೆಯರು ಒಂದು ಮಹತ್ವದ ವಿಚಾರವನ್ನು ಮುಂದಿಟ್ಟು, ಹಿಂದಿ ಏರಿಕೆಯನ್ನು ನಾವು ವಿರೋಧ ಮಾಡಬೇಕು. ಅದನ್ನು ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಸಾಕು, 2 ಭಾಷೆಗಳನ್ನೇ ಸಾಕು. ತಮಿಳ್ನಾಡಲ್ಲಿದೆ, ಬೇರೆ ರಾಜ್ಯಗಳು ಅದನ್ನು ಒಪ್ಕೋತಾವೆ ನಿಧಾನಕ್ಕೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ಸರ್ ಬಿಜೆಪಿ ಆಡಳಿತ ಇರುವಂತ ಹಾಗಿರುವಾಗ ಇಲ್ಲಿ ನೀವು ಈ ಸಾಹಿತ್ಯ ಸಮ್ಮೇಳನದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹಿಂದಿ ಏರಿಕೆಯ ವಿರುದ್ಧ ಒಂದು ನಿರ್ಣಯವನ್ನು ತಗೊಳ್ಳಿ ಅಂತ ಹೇಳಿ ನಮ್ಮ ಗೆಳೆಯರು 3 ದಿನ ಅಲ್ಲೇ ಪಟ್ಟಾಕಿ ಕರಪತ್ರಗಳನ್ನ ಎಲ್ರಿಗೂ ಹಂಚಿ ಈ ಜೋಶಿ ಅಧ್ಯಕ್ಷನಿಗೂ ಕೂಡ ಕೊಟ್ಟು, ಸೊ ಸಭೆಗಳಲ್ಲೆಲ್ಲ ಅವರು ಇನ್ವಾಲ್ವ್ ಆಗಿ ಮಾತಾಡಿ ಒತ್ತಡ ಹಾಕಿದ್ರು ಕೂಡ ಮೊದಲು ಮಾಡ್ತಿಲ್ಲಪ್ಪ, ನೀವು ಹಿಂಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ, ತೊಂದರೆ ಕೊಡಬೇಡಿ ಅಂತ ಹೇಳ್ತಿದ್ದ ಮನುಷ್ಯ ಕಡೆಗೂ ನಿರ್ಣಯದಲ್ಲಿ ಸೇರಿಸಲಿಲ್ಲ. ಅಂದರೆ ನೀವು ಈತ ಬಂದಿರೋದು ಕನ್ನಡಕ್ಕಾಗ ಅಥವಾ ಸಾಹಿತ್ಯ ಕ್ಷೇತ್ರದ ಚಟುವಟಿಕೆಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೆ ಬಂದಿದ್ದಾರೋ, ಅಥವಾ ತಾನು ನಂಬಿದ ಯಾವುದೋ ಹಳೆ ಗೋಸುಂಬೆಗಳು, ಯಾವುದೋ ಬೇರೆಯ ಸಂಘ ಸಂಸ್ಥೆಗಳು ಈತನ ತಲೆ ತುಂಬಿಯವರಲ್ಲ. ಈತನ ಚುನಾವಣೆ ವಿಚಾರವಾಗಿ ಹೇಳಿದ್ರಲ್ಲ ನೀವು ಕೂಡ, ಮತ್ತು SGS ಅವರು ಹೇಳಿದ್ರಲ್ಲ, ಅಲ್ಲಿ ಆ ಅಜೆಂಡಾಗಳನ್ನ ಜಾರಿ ತರುವ ಮನಸ್ಥಿತಿಯಲ್ಲಿ ಈತ ಇದ್ದಾನೆ. ನಿರ್ಣಯಗಳು ಬರಲಿಲ್ಲ, ಅಲ್ಲಿ ಕನ್ನಡ ಪರವಾದ ನಿರ್ಣಯ ಬರಲಿಲ್ಲ, ಕನ್ನಡ ಭಾಷೆ ಬಗ್ಗೆ ನಿರ್ಣಯ ಬರಲಿಲ್ಲ. ಹಾಗಾಗಿ ಆತ ಮುಂದೆ ಕೂಡ ಇನ್ನೇನು ಅವಕಾಶ ಇದೆಯಲ್ಲ, ಆ ಅವಧಿಯಲ್ಲೂ ಕೂಡ ಕನ್ನಡದ ಕೆಲಸ ಮಾಡ್ತಾರೆ ಅನ್ನುವ ನಂಬಿಕೆ ನಮಗೆ ಎಳ್ಳಷ್ಟು ಉಳಿದಿಲ್ಲ. ಹಾಗಾಗಿ ನಾವು ಈ ಮನುಷ್ಯನನ್ನು ಸಾಹಿತ್ಯ ಪರಿಷತ್ತಲ್ಲಿ ಕೂರಿಸಿ, ಅಧ್ಯಕ್ಷನಾಗಿ ಕೂರಿಸಿ, ನಮ್ಮ ಮತದಾರರು ತಪ್ಪು ಮಾಡಿದ್ದೀವಿ, ಈ ತಪ್ಪನ್ನು ಸರಿಪಡಿಸ್ಕೋಬೇಕು ಅನ್ನೋದು ನಮ್ಮ ಹಠ ಬಂದಿದೆ. ಈಗ ನಮಗೆ ಬಂದಿರುವಂಥ ಹಠ. ಹಾಗಾಗಿ ಈ ಹೋರಾಟದ ಹಾದಿಗೆ ಬೀದಿಗೆ ಇಳಿದಿದ್ದೀವಿ. ಸರ್ ಸಿದ್ದರಾಮಯ್ಯವರೇ, ನೀವು ಮೊನ್ನೆ ಸಮಾನ ಮನಸ್ಕರ ಸಭೆಯಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ. ಏನಂತಂದರೆ ಈಗ ಸಾಹಿತ್ಯ ಪರಿಷತ್ತಿನ ವಿಷಯದಲ್ಲಿ ಸರ್ಕಾರ ನೇರವಾಗಿ ಏನಾದರೂ ಅಲ್ಲಿ ತಪ್ಪೇ ಮಾಡಿದ್ರು ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ ಸರ್ಕಾರ ಅದೊಂದು ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ಮಾಡ್ತಿರುವ ದಾಳಿ ಅಂತ ಬಿಂಬಿತ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಒಂದು ಜನಚಳವಳಿ ಮೂಲಕನೇ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಸೊ ಯಾವ ರೀತಿಯಲ್ಲಿ ಈಗ ಒಂದು ಹೋರಾಟವನ್ನು ರೂಪಿಸ್ಬೇಕು, ಅಥವಾ ಒಂದು ಅಭಿಪ್ರಾಯವನ್ನು, ಹೋರಾಟ ಅಂದರೆ ಕ್ರಾಂತಿ ಅಂತಲ್ಲ, ರಕ್ತ ಕ್ರಾಂತಿ ಅಂತಲ್ಲ, ಒಂದು ಅಭಿಪ್ರಾಯವನ್ನು ರೂಪಿಸ್ಬೇಕು, ಒಂದು ಬದಲಾವಣೆಗೆ ಮುನ್ನುಡಿಯನ್ನು ಬರೀಬೇಕು, ಅದು ಯಾವ ರೀತಿಯಲ್ಲಿ ಅಂತ ನೀವು ಹೇಳ್ತೀರಿ? ಇದಕ್ಕೆ ನಾನು 2 ರೀತಿಯಲ್ಲಿ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಒಂದೇನು ಅಂದರೆ, ಸರ್ಕಾರದ ನೇರವಾದ ಪಾತ್ರ ಇಲ್ಲ ಅನ್ನಬೇಕಾದಾಗ ಎಲ್ಲರೂ ಹೇಳ್ತಾರಲ್ಲ, ಮತ್ತು ಸರ್ಕಾರ ಯಾಕೆ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಕೊಡುತ್ತೆ? ಒಂದನೇದು ಅದು ಅದರ ಪಾತ್ರ ಇಲ್ಲದಿರ್ಬೋದು. ಸರ್ಕಾರ ಪ್ರೋತ್ಸಾಹ ಮಾಡಬೇಕಾದ್ರೆ ಸರ್ಕಾರದ ಕರ್ತವ್ಯನೇ ಅಲ್ವಾ? ಪ್ರೋತ್ಸಾಹ ಮಾಡಬೇಕು, ಆದರೆ ಎಷ್ಟರ ಮಟ್ಟಿನ ಪ್ರೋತ್ಸಾಹ, ಅದು ಬಹಳ ಮುಖ್ಯ. ಜೊತೆಗೆ ಇದುವರೆಗೆ ಇಲ್ಲದೇ ಇದ್ದ ಸವಲತ್ತುಗಳನ್ನು ಒಬ್ಬ ಅಧ್ಯಕ್ಷನಿಗೆ ಯಾಕೆ ಕೊಟ್ಕೊಂಡು ಬಂತು? ಹಿಂದಿನ ಸರ್ಕಾರ ಕೊಟ್ಟಿತ್ತು ಅಂದರೆ ಈಗಿನ ಸರ್ಕಾರ ಯಾಕೆ ಅದನ್ನು ಮುಂದುವರಿಸ್ತಾ ಇದೆ? ಹೌದು, ಅದು ಬಹಳ ಮುಖ್ಯ. ಯಾಕೆಂದರೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಟ್ಟ ಮೇಲೆ ಈ ಹೊತ್ತು ಲೆಟರ್ ಹೆಡ್ಡಿಂದ ಹಿಡಿದು ಎಲ್ಲ ಕಡೆಯಲ್ಲಿಯೂ ಕೂಡ ಅದನ್ನು ನಾನು ರಾಜ್ಯ ಸಚಿವ ಸ್ಥಾನಮಾನದ ಅಧ್ಯಕ್ಷ ಅಂದ್ಕೊಡೋದು, ಅವ್ರದ್ದು ಶಿಷ್ಟಾಚಾರದ ವ್ಯಾಪ್ತಿಗೆ ಬಂದ್ಬಿಡ್ತಾರೆ. ಶಿಷ್ಟಾಚಾರದ ವ್ಯಾಪ್ತಿಗೆ ಬರೋದು, ಜಿಲ್ಲಾಧಿಕಾರಿಗಳಿಗೆಲ್ಲ ಕಮ್ಯಾಂಡ್ ಮಾಡೋದು, ಈ ಸ್ಥಿತಿ ಇದೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಕ್ಷೇತ್ರದ ಸೂಕ್ಷ್ಮತೆಯನ್ನು ನಾಶ ಮಾಡುವುದಕ್ಕೆ ಕೊಟ್ಟಂಥ
ಒಂದು ಪ್ರೋತ್ಸಾಹ ಇದನ್ನು ಇದು ಕೊಡಬಾರ್ದಾಗಿತ್ತು ಸಾಹಿತ್ಯಿಕ. ಯಾಕೆ ಅಂತಂದರೆ ನೀವು ಗಮನಿಸಬೇಕು, ನಮ್ಮ ಅಕಾಡೆಮಿಗಳು ಪ್ರಾಧಿಕಾರಿಗಳಿಗೂ ಸ್ವಾಯತ್ತತೆ ಇದೆ, ಸರ್ಕಾರ ಕೊಟ್ಟಿದೆ. ಎಂದೂ ಕೂಡ ಅದು ಹಸ್ತಕ್ಷೇಪ ಮಾಡಿಲ್ಲ. ಸ್ಥಾನಮಾನಗಳನ್ನು ಕೊಟ್ಟಿದ್ರೂ ಕೂಡ ಇದುವರೆಗಿನ ಯಾವ ಅಧಿಕಾರಿಯೂ ಕೂಡ ಅಥವಾ ಯಾವ ಅಧ್ಯಕ್ಷರು ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಎಲ್ಲೂ ಕೂಡ ತಮ್ಮ ಲೆಟ್ರೆಡ್ಡಲ್ಲಿ ಮತ್ತೊಂದು ಕಡೆಗೆ ಹಾಕ್ಕೊಂಡಿಲ್ಲ. ಆದರೆ ಇದು ಇದೆಯಲ್ಲ, ಇಡೀ ಸಾಹಿತ್ಯಿಕ ವಾತಾವರಣವೇ ನಾಚಿಕೆಯಿಂದ ತಲೆ ತಗ್ಗಿಸುವ ರೀತಿಯೊಳಗಿನ ನಡವಳಿಕೆ ಇದು. ಯಾಕೆಂದರೆ ಅದೆಲ್ಲ ಮೆರೆಯೋದಕ್ಕಲ್ಲ ಹಾಕ್ಕೊಳ್ಬೇಕಾಗಿರೋದು. ಯಾವುದೇ ಬಿರುದು ಬಾವಲಿಗಳನ್ನು ಹಾಕ್ಕೊಂಡಂತೆ ರಾಜಮಹಾರಾಜಗಳ ರೀತಿ ಒಳಗೆ ಒಂದು ಸ್ಥಿತಿ ಇದೆಯಲ್ಲ, ಇದು ಸಾಹಿತ್ಯಿಕ ಸೂಕ್ಷ್ಮತೆ, ಸಂವೇದನಾಶೀಲತೆ ಇರುವ ಯಾವುದೇ ವ್ಯಕ್ತಿ ಮಾಡುವಂಥದ್ದಲ್ಲ. ಅದು ಒಂದು. ಇವತ್ತೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ, ಈ ಸಚಿವ ಸ್ಥಾನಮಾನವನ್ನು ಹಿಂತೆಗೆದುಕೊಂಡಂತೆ ಅದರ ಸ್ವಾಯತ್ತತೆಯನ್ನು ಗೌರವಿಸಿ, ಸಾಂಸ್ಕೃತಿಕ ಸ್ವಾಯತ್ತತೆ ಏನು ಇತ್ತಲ್ಲ ಅದನ್ನು ಗೌರವಿಸಿ ವಾಪಸ್ ತಗೊಳ್ಳಿ. ಜೊತೆಗೆ 20 ಕೋಟಿ 40 ಕೋಟಿ ಈ ತರಹದೊಳಗೆ ಪ್ರತಿ ವರ್ಷನೂ ಕೊಡ್ತಾ ಹೋಗ್ತಾ ಇದ್ದರೆ ನಮ್ಮ ಪ್ರೈಮರಿ ಶಾಲೆಗಳ ಸ್ಥಿತಿ ಏನಾಗಿದೆ? ನೀವು 3 ದಿವಸದ ಇದಕ್ಕೆ ಅಷ್ಟೊಂದು ಕೋಟಿಗಳುಗಟ್ಟಲೆ ಖರ್ಚು ಮಾಡೋದ್ರಿಂದಾಗಿ ನಮ್ಮ ದುಡ್ಡದು, ನಮ್ಮ ಪ್ರಜೆಗಳ ದುಡ್ಡು, ಅದರಿಂದ ಆಗುವ ಸಾಧನೆ ಏನು? ಇದನ್ನು ಪ್ರಶ್ನೆ ಹಾಕ್ಕೊಳ್ಬೇಕಾಗುತ್ತೆ. ಮೊದಲು ನಮ್ಮ ಪ್ರಾಥಮಿಕ ಶಿಕ್ಷಣ ಸುಭದ್ರವಾಗಬೇಕು, ಅದಕ್ಕೋಸ್ಕರ ಈ ಹಣ ವಿನಿಯೋಗವಾಗಲಿ. ಜೊತೆಗೆ ವಿಕೇಂದ್ರೀಕರಣದ ರೀತಿಯೊಳಗೆ ಜಿಲ್ಲಾ ಸಮ್ಮೇಳನಗಳು ನಡೀಲಿ, ತಾಲೂಕು ಸಮ್ಮೇಳನಗಳಲ್ಲಿ ನಡೀಲಿ. ಇಲ್ಲಿ ರಾಜ್ಯದಲ್ಲೂ ಮಾಡಬೇಕು ಅಂತಂದಾಗ ಕೇವಲ ಲಕ್ಷಗಳಲ್ಲಿರಬೇಕೇ ಹೊರತು ಕೋಟಿಗಳಲ್ಲಿ ಹಣ ವ್ಯಯ ಮಾಡಬೇಕಾಗಿರ್ತಕ್ಕಂಥದ್ದಲ್ಲ. ಇನ್ನೂ ಕೂಡ ಇದುವರೆಗೆ ನಡೆದಿರ್ತಕ್ಕಂಥ ಸಮ್ಮೇಳನಗಳ ಲೆಕ್ಕಾಚಾರವನ್ನು ಕೊಟ್ಟಿಲ್ಲ ಅಂತಂದರೆ ಏನರ್ಥ? 6 ತಿಂಗಳು 3 ತಿಂಗಳು ವರ್ಷಗಳ ಏನರ್ಥ? ಇದನ್ನೆಲ್ಲ ಕೇಳುವ ಉತ್ತರದಾಯಿತ್ವ ಸರ್ಕಾರಕ್ಕಿಲ್ವಾ? ದುಡ್ಡು ಕೊಟ್ಟ ಮೇಲೆ ಇದ್ದೇ ಇರುತ್ತೆ. ದುಡ್ಡು ಕೊಟ್ಟ ಮೇಲೆ ಸರ್ಕಾರಕ್ಕಿಲ್ವಾ? ಸರ್ಕಾರ ಯಾಕೆ ಪ್ರಶ್ನಿಸ್ತಾ ಇಲ್ಲ? ಜನತೆ ಪ್ರಶ್ನಿಸಿದಾಗ ಜನತೆಯ ಹಾದಿಲ್ ಬೀದಿಲ್ ಹೋಗೋರಿಗೆಲ್ಲ ನಾನು ಲೆಕ್ಕ ಕೊಡೋಕ್ಕಲ್ಲ ಇರೋದು ಅಂತನ್ನುವ ಧೋರಣೆಯ ಮಾತುಗಳನ್ನು ಆಡಿದರೆ ನಾವು ಅದನ್ನು ಕೇಳ್ಕೊಂಡು ಸುಮ್ಕಿರ್ಬೇಕಾ? ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ ಕ್ಷೇತ್ರ ಅದು. ಅಂಥ ಸಾಕ್ಷಿ ಪ್ರಜ್ಞೆಯೊಳಗೆ ಇಂಥ ದುರಹಂಕಾರದ ಮಾತುಗಳು ಬರ್ತಾ ಇದ್ದಾವೆ ಅಂತಂದರೆ ಅದು ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ ಅಗೌರವದ ನಡವಳಿಕೆ ಅಂತ ನಾನು ಭಾವಿಸಿದ್ದೇನೆ. ಸರ್, ಜಣಗರ ವೆಂಕಟರಾಮಯ್ಯ ಅವರು, ನಿಮಗೆ ಏನಂದ್ರೆ ನೀವು ಪತ್ರಕರ್ತರಾಗಿ ಕೂಡ ಕೆಲಸ ಮಾಡಿದವರು. ಏನಂತಂದರೆ ಈಗ ನೋಡಿ, ಇವರು ಹೇಳಿದ್ರು ಕೋಟಿ ಕೋಟಿ ಕೊಟ್ಟು ಸಾಹಿತ್ಯ ಸಮ್ಮೇಳನ ನಡೆಸೋ ಪರಿಸ್ಥಿತಿ ಇದೆ ಅಂತ. ಇದಕ್ಕೊಂದು ಇದೊಂದಿದೆ, ಇನ್ನು ಬೇರೆದು ಆದಂಥ ಒಂದು ಹಿನ್ನೆಲೆ ಇದೆ. ಏನಂತಂದರೆ ಈಗ ಯಾವ ಜಿಲ್ಲೆಯಲ್ಲಿ ಮಾಡ್ತಾರೆ ಆ ಜಿಲ್ಲೆಯಲ್ಲಿ ಅಲ್ಲಿನ ಜಿಲ್ಲಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಅವರು ಕೂಡ ಒತ್ತಡ ಏರ್ತಿರ್ತಾರೆ. ಅಂದರೆ ಅಲ್ಲೇನೋ ಅವರ ಪ್ರತಿಷ್ಠೆ ಕಾರಣಕ್ಕೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಅದು ಮಾಡ್ತಿರ್ತಾರೆ. ಅವರು ಅಂದರೆ ರಾಜಕಾರಣಿಗಳು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸೇರಿಕೊಂಡು ಹಿಂಗೆ ಹಣ ವ್ಯಯ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಿಂಗೆ ಈ ರಾಜಕಾರಣಿಗಳ ಜೊತೆ ಮಿಂಗಲ್ ಆಗೋದಿದೆಯಲ್ಲ, ಅಥವಾ ಅವ್ರ ಜೊತೆಗೆ ಬೆರ್ತೋಗಿ ರಾಜಕಾರಣಿಗಳು ಆಗೋದಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ರಾಜಕಾರಣಿಗಳಿಗೆ ಅವ್ರದ್ದೇ ಆದಂಥ ಅಜೆಂಡಾ ಇರ್ತವೆ, ಉದ್ದೇಶಗಳಿರ್ತವೆ. ಈ ಸಮ್ಮೇಳನದಲ್ಲಿ ತಾನು ಹೇಗೆಲ್ಲ ಪ್ರಚಾರ ತಗೋಬೇಕು, ಇದರ ಲಾಭವನ್ನು ಮುಂದಿನ ಚುನಾವಣೆಯಲ್ಲಿ ಹೇಗೆ ಪಡ್ಕೋಬೇಕು, ಇದೆಲ್ಲ ಉದ್ದೇಶ ಇರ್ತವೆ. ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗೆ ಆ ಥರದ ಆಕಾಂಕ್ಷೆಗಳಿರಬಾರ್ದು. ಇರ್ಬೋದು. ಸೊ ಆದರೆ ಸಾಹಿತ್ಯ ಸಮ್ಮೇಳನ ಭಾಳ ಯಶಸ್ವಿಯಾಗಿ, ಭಾಳ ಉಪಕಾರಿಯಾಗಿ, ಸೊ ಜನ ಎಲ್ಲ ಮೆಚ್ಚುವ ರೀತಿಯಲ್ಲಿ ಆ ಸಮ್ಮೇಳನ ಮುಗಿಸೋದಿದೆಯಲ್ಲ, ಆ ಜವಾಬ್ದಾರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗಿರಬೇಕು. ಅದ್ಯಾವುದೂ ಇಲ್ಲ. ನೀವೇ ನೋಡಿದ್ರಲ್ಲ ಮಂಡ್ಯದ ಸಮ್ಮೇಳನ ಎಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಅಂದರೆ, ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡೋದ್ರೊಳಗೂ ಕೂಡ ರಾಜಕಾರಣಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ತನಗೆ ಯಾರೋ ತಲೆ ಒಳಗವ್ರೆ, ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವ್ರ ತಲೆ. ಆದರೆ ಅವ್ರ ಹೆಸರು ಬಿಟ್ಟಿದ್ದು ಯಾರ್ಯಾರನ್ನ, ಹೆಸರನ್ನ ಮುಂದೆ ಬಿಟ್ಟರು. ಅಂದರೆ ನಾನು ದೇವೇಗೌಡರನ್ನ ಮಾಡಬೇಕು ಅಂತ ಇದ್ದೀನಿ, ಇನ್ಯಾರನ್ನೂ ಮಾಡಬೇಕು ಅಂತ ಇದ್ದೀನಿ,
ಮತ್ತೊಬ್ಬರನ್ನ ಮಾಡಬೇಕು ಅಂತ ಇದ್ದೀನಿ, ಜನರ ದಿಕ್ ತಪ್ಪಿಸ್ಲಿಕ್ಕೆ ಈ ಥರದ್ದು ಹೆಸರುಗಳೆಲ್ಲನೂ ಬಿಟ್ಟು ಆತ ಮರಳು ಮಾಡೋಕೆ ಹೊರಟಿದ್ದಿದೆಯಲ್ಲ, ಜನರನ್ನ ದಿಕ್ತಪ್ಪಿಸಿ ತನ್ನ ಆಸಕ್ತಿಯನ್ನು ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಹೊರಟಿದ್ದಿದೆಯಲ್ಲ, ಅದು ಎಂಥ ಅಪಾಯಕಾರಿ ಮನಸ್ಥಿತಿ. ಪುಣ್ಯಕ್ಕೇನೋ ಮಂಡ್ಯದ ಜನ ಒಂದು ಸ್ವಲ್ಪ ಜೋರತ್ತಿರೋ ಜನ, ಜೋರಾಗಿದ್ದಾರೆ. ಬೇರೆ ಜಿಲ್ಲೆಯವ್ರ ಥರ ಸ್ವಲ್ಪ ಸಾಫ್ಟ್ ಅಲ್ಲ, ಆ ಜನ ಸ್ವಲ್ಪ ಜೋರಾಗಿದ್ದಾರೆ, ಜೋರತ್ತಲ್ಲಿದ್ದಾರೆ. ಅವರು ಈತನ ಎಲ್ಲ ಆಟಾಟೋಪಗಳು ಕತೆಗಳು ಈತನ ವರ್ತನೆಗಳನ್ನು ಚೆನ್ನಾಗಿ ಕಂಡು ತಡೆ ಹಾಕಿ ಅವರು ಈ ಥರದ ವ್ಯಕ್ತಿಗಳ ಹೆಸರು ಹೇಳಿದ್ರಲ್ಲ, ಇವ್ಯಾವೂ ಬೇಕಿಲ್ಲ ಅಂತ ನೇರವಾಗಿ ಹೇಳಿದ್ರು. ಒಬ್ಬ ಸಾಹಿತ್ಯೇತರ ವ್ಯಕ್ತಿಯನ್ನು ಸಮ್ಮೇಳನದ ಅಧ್ಯಕ್ಷ ಮಾಡೋದಾದರೆ ನಾವೆಲ್ಲರೂ ಅದನ್ನು ವಿರೋಧ ಮಾಡ್ತೀವಿ ಅಂತ ಭಾಳ ಮುಕ್ತವಾಗಿ ಹೇಳಿದ್ರು. ಹಿಂಗೆ ಹೇಳುವ ಮನಸ್ಥಿತಿ ಬಂತಲ್ಲ, ಭಾಳ ಅದ್ಭುತ. ಅದು ಜನರಿಗೆ ಬಂತದು, ಮತದಾರರಿಗೆ ಬಂತು, ಶ್ರೀಸಾಮಾನ್ಯರಿಗೆ ಬಂತು. ಭಾಳ ಅದ್ಭುತವಾದ ಬೆಳವಣಿಗೆ ಬಂದಿದ್ದು ಈ ಮನುಷ್ಯ ಮಾಡಬಾರ್ದು ಮಾಡೋಕ್ಕೆ ಹೊರಟಿದ್ದಕ್ಕೆ. ಅದ್ರ ಜೊತೆಗೆ ಏನೆಲ್ಲ ಮಾಡಿಬಿಟ್ರು ಅವರು ನೋಡಿ. ಈತ ತನ್ನನ್ನು ತಾನೇ ಪರೋಕ್ಷವಾಗಿ ಅವಹೇಳನ ಮಾಡಿಕೊಂಡ್ರು. ಅಲ್ಲೊಂದು ಕಂಡೀಷನ್ ಏನು, ಇಲ್ಲಿ ಮಾಂಸಾಹಾರ, ಮದ್ಯಪಾನ ಮತ್ತು ಈ ಬೇರೆ ಬೇರೆ ಥರ ಚಟಗಳು ಯಾವ ಅಭ್ಯಾಸಗಳು ಇರಬಾರ್ದು. ಎಲ್ಲಾದರೂ ಇದುವರೆಗೂ ಸಾಹಿತ್ಯ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಈ ಥರದ ನಿರ್ಬಂಧವನ್ನು ಹಾಕಿದ್ದು ಎಲ್ಲರೂ ಕಂಡಿದ್ದೀರಾ? ಜನ ಯಾರಾದರೂ ಸರ್, ಅಲ್ಲಿ ಇನ್ನೊಂದು ಅಪಾಯಕಾರಿಯಾದ ಇನ್ನೊಂದೇನು ಅಂದರೆ ದುಶ್ಚಟಗಳ ಸಾಲಿಗೆ ಮಾಂಸಾಹಾರವನ್ನು ಸೇರಿಸಿರೋದು, ಅದು ಬಹಳ ಭಯಂಕರ ಅಲ್ವಾ? ಇಡೀ ಆ ಸಮುದಾಯಗಳಿಗೆ ಪಾಪ ಎಲ್ರದ್ದು ಅವರವರ ಆಹಾರ ಪದ್ಧತಿ ಅವ್ರದ್ದು, ಅದು ಅವ್ರಿಗೆ ದೊಡ್ಡದು. ನೀನು ಯಾಕೆ ಅದಕ್ಕೆ ತಲೆ ಹಾಕದೆ? ಅವ್ರನ್ನ ಕೆಣಕಿದ್ದೆ ಯಾಕೆ? ಕಡೆಗೆ ಅವ್ರು ರೊಚ್ಚಿಗೆದ್ರು ಅನಗತ್ಯವೆಲ್ಲ. ನಿಮ್ಮ ಸಮ್ಮೇಳನದ ಉದ್ದೇಶ ಏನಿರ್ಬೇಕಾಯ್ತು? ಕನ್ನಡ ಸಮಸ್ಯೆಗಳು, ಕನ್ನಡಿಗರ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ನಾಡಿನ ಸಮಸ್ಯೆಗಳು ನೂರೆಟ್ಟವೆ. ಕೇಂದ್ರ ಸರ್ಕಾರದ ಜೊತೆ ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ಸರ್ಕಾರ, ನಾವು ಆರಿಸಿದ ಸರ್ಕಾರ ಅನುದಾನಕ್ಕೆ ಮತ್ತೊಂದಕ್ಕೆ ಆರ್ಥಿಕ ನೆರವಿಗೆ ಗುದ್ದಾಡ್ತಾ ಇದೆ. ಇವೆಲ್ಲವೂ ಸಮಸ್ಯೆಗಳು ಚರ್ಚೆ ಮಾಡಬೇಕಾಗಿತ್ತು. ಬೆಂಗಳೂರಲ್ಲಿ ಕನ್ನಡಿಗರ ಅಲ್ಪಸಂಖ್ಯಾತರ ಆಗ್ತಿದ್ದಾರೆ, ಬೇರೆ ಬೇರೆ ನಗರಗಳು ಆಗ್ತಾ ಇದೆ, ಜಿಲ್ಲಾ ನಗರಗಳು ಆಗ್ತಾವೆ. ಇದೆಲ್ಲವೂ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗಿದ್ದ ವ್ಯಕ್ತಿ ಇವುಗಳೆಲ್ಲನೂ ಬಿಟ್ಬಿಟ್ಟು ಆಹಾರ ಪದ್ಧತಿ ತಗೊಂಡು, ಮದ್ಯಪಾನದ ವಿಚಾರ ತಗೊಂಡು ನೀವು ಜನರನ್ನ ಒಡೆಯೋಕ್ಕೆ ನೋಡ್ತಿರಲ್ಲ, ಹೋಳು ಮಾಡೋಕ್ಕೆ ನೋಡ್ತಿರಲ್ಲ. ನಿಮ್ಮ ದುರುದ್ದೇಶ, ನಿಮ್ಮ ಕೆಟ್ಟ ಮನಸ್ಥಿತಿ ಇದರಲ್ಲೇ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಉದ್ದೇಶ ಸಾಹಿತ್ಯ ಸಮ್ಮೇಳನ ಭಾಳ ಚೆನ್ನಾಗಿ ಆಗಬೇಕು, ಒಳ್ಳೆ ಚರ್ಚೆ ಆಗಬೇಕು, ಒಳ್ಳೆ ಔಟ್ಕಮ್ ಬರಬೇಕು, ಮತ್ತು ಅದರ ಫಲಿತಾಂಶಗಳು ಬರಬೇಕು ಅನ್ನೋದು ಇಲ್ವಲ್ಲ. ಹಾಗಾಗಿ ನೀವು ಸಾಹಿತ್ಯ ಪರಿಷತ್ನಲ್ಲಿ ನೀವೇನು ಸರ್ವಾಧಿಕಾರವನ್ನು ಮಾಡ್ತಿದ್ದೀರಾ, ಅದೇ ಕೆಲಸವನ್ನು ಸಮ್ಮೇಳನದಲ್ಲೂ ಕೂಡ ಮಾಡ್ತಾಯಿದ್ದೀರಾ. ಸಮ್ಮೇಳನದಲ್ಲಿ ಅನೇಕ ಕಾರ್ಯಕರ್ತರನ್ನ, ತುಂಬ ಪ್ರಾಮಾಣಿಕ ಕಾರ್ಯಕರ್ತರನ್ನ, ಕೈಯಿಂದ ದುಡ್ಡು ಖರ್ಚು ಮಾಡಿರುವಂಥ ಹೆಣ್ಮಗಳನ್ನು ವೇದಿಕೆಯಲ್ಲಿ ಅವಮಾನ ಮಾಡ್ಯವ್ರೆ. ಕೆಳಗೆ ಹೋಗಿ ನೀನು ಆಚೆಗೆ ಹೋಗಿ ದೂರ, ಇಲ್ಲೆಲ್ಲ ಅಡ್ಡಾಡ್ತಿರೋದು. ಪಾಪ ಮಂಡ್ಯದಿಂದ ಬಂದ ಹೆಣ್ಮಕ್ಳು ಕಣ್ಣಿಗೆ ಗೋಳು ಹೇಳ್ಕೋತಾರೆ. ಅವರು ಒಬ್ಬ ಅಧ್ಯಕ್ಷ ಈ ಮಟ್ಟಕ್ಕೆ ಮಾತಾಡ್ತಿರಲ್ರಿ. ನಾವೆಲ್ಲ ದುಡಿಯೋಕ್ಕೆ ಬಂದವರು, ಸಮ್ಮೇಳನದ ಯಶಸ್ಸಿಗೆ ಬಂದವರು. ಇಂಥದ್ದೆಲ್ಲ ನಡೆದದ್ದನ್ನು ಹೇಳ್ಕೊಂಡಾಗ ಈ ಮನುಷ್ಯನ ಆಟಾಟೋಪಗಳನ್ನು ತಡಿಬೇಕೋ ಬೇಡವೋ? ಅದಕ್ಕೆ ಆಗಲೇ ಹೇಳಿದ್ರಲ್ಲ ಎಸ್ ಅವರು, ಸರ್ಕಾರ ಯಾವ ಕಾರಣಕ್ಕೂ ಮೊನ್ನೆ ಬಳ್ಳಾರಿಯ ಸಾಹಿತ್ಯ ಸಮ್ಮೇಳನಕ್ಕೆ 40 ಕೋಟಿಯನ್ನು ಕೇಳ್ತಿದ್ರಂತೆ. 40 ಕೋಟಿಯನ್ನು ಕೇಳವ್ರೆ. ಸರ್ಕಾರ ನಾವು ಈ ವೇದಿಕೆಯ ಮೂಲಕ, ವಾರ್ತಾಭಾರತಿಯ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಸರ್ಕಾರ ಯಾವ ಕಾರಣಕ್ಕೂ ಈ ಥರದ ಒತ್ತಾಯಕ್ಕೆ ಮಣಿಬೇಡಿ, ಕೊಡಲೇಬೇಡಿ. ಯಾಕೆ ಅಂದರೆ ಯಾಕೋ ಬಂದು ಒಬ್ಬ ವ್ಯಾಪಾರಿ, ಹಣಕಾಸಿನ ವ್ಯವಹಾರ ಮಾಡುವ ಒಬ್ಬ ಫೈನಾನ್ಸ್ ವ್ಯಾಪಾರಿ ಬಂದಂಗೆ ಕಾಣ್ತಾವನೆ. ಯಾಕೆ ಅಂದರೆ ಮಂಡ್ಯದ ಲೆಕ್ಕವನ್ನು ಕೊಟ್ಟಿಲ್ಲ, ಸರ್ಕಾರ ಕೊಟ್ಟ ದುಡ್ಡು ಖರ್ಚಾಗಿದ್ದ ಲೆಕ್ಕ ಕೊಟ್ಟಿಲ್ಲ. ಅಲ್ಲ, ನಿಮ್ಮ ಆಕ್ಚುಲಿ ಸಭೆ ನಿರ್ಣಯಗಳಲ್ಲಿ ಅದು ಒಂದಲ್ವಾ, ಆರ್ಥಿಕ ಶಿಸ್ತಿನ ಬಗ್ಗೆ ಕ್ರಮ ಕೈಗೊಳ್ಳ. ಆರ್ಥಿಕ ಶಿಸ್ತು ಭಯಂಕರವಾಗಿದ್ದಾವೆ. ಸರ್ಕಾರ ಮನಸ್ಸು ಮಾಡಿದ್ರೆ ನಾವು ಅದನ್ನೇ
ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆರ್ಥಿಕ ಅಶಿಸ್ತಿನಿಂದ ಸಾಹಿತ್ಯ ಪರಿಷತ್ತು ಎಲ್ಲ ಇಡೀ ದಿಕ್ಕು ತಪ್ಪೋಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಸಾಹಿತ್ಯ ಪರಿಷತ್ತನ್ನು ಉದ್ಧರಿಸುವ ದಿಕ್ಕಿನಲ್ಲಿ ಈತ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸೋಕೆ ಹೋಗಿಲ್ಲ. ಇನ್ನೂ ಕೆಟ್ಟ ಸ್ಥಿತಿ ನಿರ್ಮಾಣ ಆಗುವ ಮಟ್ಟಕ್ಕೆ ತಗೊಂಡು ಹೋಗ್ತಾವ್ರೆ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಆಯವ್ಯಯವನ್ನು ಕುರಿತು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದೊಳಗೆ ಆಹ್ವಾನಿಸಿದ್ರೆ ಹೋಗಬೇಕಾದ್ದು ಕರ್ತವ್ಯ. ಹೌದು, ಅಧ್ಯಕ್ಷರ ಕರ್ತವ್ಯ. ಯಾಕೆ ಹೋಗಲಿಲ್ಲ? ಯಾಕೆ ಇದುವರೆಗೂ ಕೂಡ ಕೊಟ್ಟಿಲ್ಲ? ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಅಂತನಾ? ಇರ್ಬೋದು, ಗೊತ್ತಿಲ್ಲ ನಮಗೆ. ಇರ್ಬೋದು. ಸರಿ ಸರ್, ಈಗ ಇನ್ನೊಂದು ನಿರ್ಣಯ ತೆಗೆದುಕೊಂಡಿದ್ದೀರಿ. ಏನಂತಂದರೆ ಕಸಾಪ ಅಧ್ಯಕ್ಷರನ್ನ ಸರ್ಕಾರ ವಜಾ ಮಾಡಬೇಕು, ಅಲ್ಲಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ. ಯಾವ ಕಾರಣ? ವಜಾ ಅಲ್ಲ, ಅಮಾನತ್ತಲ್ಲಿಡಿ. ಅವರನ್ನು ಅಮಾನತ್ತಲ್ಲಿಟ್ಟು ಈ ವಿಚಾರಣೆಗೊಳಪಡಿಸಿ ಆತ ಏನೇನು ಆರ್ಥಿಕ ಅಶಿಸ್ತು, ಅಕ್ರಮಗಳು ಮತ್ತು ಇದು ಯಾರು ಸರ್ವಾಧಿಕಾರಿ ಧೋರಣೆ ಇವೆಲ್ಲವೂ ಇದಾವಲ್ಲ, ಮತ್ತು ತನಗೆ ಇಚ್ಛೆ ಬಂದ ರೀತಿಯಲ್ಲಿ ಸರ್ವ ಸದಸ್ಯರ ಸಭೆ ಮತ್ತು ವಾರ್ಷಿಕ ಸಭೆಗಳನ್ನು ಮಾಡೋದು, ಎಲ್ಲೆಲ್ಲೋ ಮೂಲೆಗಳಲ್ಲಿ ಹೋಗಿ ಮಾಡೋದು, ಯಾವುದೋ ಊರುಗಳಲ್ಲಿ ಸಣ್ಣ ಊರುಗಳಲ್ಲಿ ಹೋಗಿ ಮಾಡೋದು, ಯಾರು ಬರಬಾರ್ದು, ಇವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗೋದು, ಅವರಿಂದ ಪಾಸ್ ಮಾಡಿಸ್ಕೊಳ್ಳೋದು, ಇದು ಅವರ ಧೋರಣೆಗಳು. ಹಾಗಾಗಿ ಆ ಸಭೆಯನ್ನು 27ನೇ ತಾರೀಕು ಇದ್ದದ್ದು ನಂದಿಹಳ್ಳಿಯಲ್ಲಿ, ಸಂಡೂರು ತಾಲೂಕಿನ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಸಭಾಂಗಣದಲ್ಲಿ ನಡಿಬೇಕಾಗಿದ್ದಂಥ ನಾಳೆ 27ನೇ ತಾರೀಕಿನ ಸರ್ವ ಸದಸ್ಯರ ಸಭೆಯನ್ನು ತಡೆಯುವ ಪ್ರಯತ್ನವನ್ನು ನಾವು ಮಾಡಿದೆವು. ಅದು ರದ್ದಾಯಿತು. ಮುಂದೂಡಿದ್ದೀವಿ ಅಂತ ಹೇಳ್ಕೊತಾವ್ರೆ, ವಾಸ್ತವವಾಗಿ ರದ್ದಾಯಿತು. ನಮ್ಮ ಪ್ರತಿರೋಧ ಅಷ್ಟು ಮಟ್ಟಿಗಿತ್ತು. ಅದನ್ನು ಹೇಳ್ಕೊಳಕ್ಕೆ ಆತನಿಗೆ ಧೈರ್ಯ ಇಲ್ಲ. ಬೇರೊಂದು ಕಾರಣವನ್ನು ಕೊಟ್ಟು ಮುಂದೂಡಿದ್ದಾರೆ. ಓಕೆ, ಬಹಳ ಮುಖ್ಯವಾಗಿ ಕೋರ್ಟ್ ಏನೇನೆ ಇವರಿಗೆ ದಂಡ ಹಾಕಿದೆ. ಯಾವುದೋ ಒಂದು ಕೇಸ್ನಲ್ಲಿ ದಂಡ ಹಾಕಿದೆ, ಜೊತೆಗೆ ಜೈಲುವಾಸವನ್ನು ಕೂಡ ಕುರಿತಂತೆ ಹೇಳಿದೆ. 10 ದಿನ ಜೈಲುವಾಸ ಹೇಳಿದೆ. ಅಲ್ಲ ಸರ್, ಒಂದೊಮ್ಮೆ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೈಲಿಗೆ ಹೋಗ್ತಾರೆ ಅಂದರೆ ಎಂಥ ಈಗ ಹೋಗೋದ್ರಿಂದ ಅಪೀಲ್ ಹೋಗಿ ತಪ್ಪಿಸ್ಕೊಂಡವ್ರೆ, ಹೋಗ್ಬೇಕಾಗಿತ್ತಿಲ್ಲ ಅಂದ್ರೆ ಇಷ್ಟಕ್ಕೆ. ಇಂಥ ಆರೋಪದ ಸ್ಥಿತಿಯೊಳಗಿರಬೇಕಾದಾಗ, ನಾನು ಆರೋಪ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಕೋರ್ಟ್ ಕೊಟ್ಟಿರೋದು ಶಿಕ್ಷೆ, ತೀರ್ಮಾನ. ಅದು ತೀರ್ಮಾನದ ವಿರುದ್ಧವಾಗಿ ಬೇರೆ ಏನೇ ಹೋಗಿರಲಿ, ಆದರೆ ಆ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ಬೇರೆ ಕಡೆಯಿಂದ ಅದು ಒಂದು ರೀತಿ ಗೊತ್ತಾಯ್ತು. ಏನೋ ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ ಕೋರ್ಟ್ನಲ್ಲಿ, ಅಲ್ಲಿ ಬೇರೆ ಏನೋ ತೀರ್ಪು ಬರ್ಬೋದು. ಇಲ್ಲಿ ಒಂದು ತೀರ್ಪು ಬಂದಿದೆ. ಅದಕ್ಕೆ ಸಾಹಿತ್ಯಿಕ ಸೂಕ್ಷ್ಮತೆಯನ್ನು ಇಟ್ಕೊಂಡಿರೋ ವ್ಯಕ್ತಿ ತಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಸರ್ಕಾರನಾದ್ರೂ ಕೂಡ ಈ ಥರದ ಸ್ಥಿತಿ ಇದೆ ಅಂತಂದಾಗ ಅದನ್ನು ಇಳಿಸ್ಬೇಕು. ಬೇಡ, ಸರ್ಕಾರ ಆಗದೆ ಇದ್ರೆ ಇದು ಸಹಕಾರ ಸಂಘಗಳ ಇದಕ್ಕೆ ಬರುತ್ತಲ್ಲ, ಅಲ್ಲಿಯ ನಿಬಂಧಕರು ಯಾರಿದ್ದಾರಲ್ಲ, ಆ ನಿಬಂಧಕರಾದ್ರೂ ಕೂಡ ಇವ್ರು ಮಾಡ್ತಾ ಇರೋ ಒಂದು ಅವಕಾಶವಿಲ್ಲದಿದ್ದರೂ ಕೂಡ ಮತ್ತೆ 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 ತಿದ್ದುಪಡಿಗಳನ್ನು ತರ್ತಾ ಇರೋದು, ಮತ್ತೆ ಈ ತರಹದ ಆರೋಪಕ್ಕೊಳಗಾಗಿರೋದು, ತೀರ್ಮಾನಕ್ಕೆ ಬದ್ಧರಾದ ರೀತಿಯೊಳಗೆ ಮೇಲಕ್ಕೆ ಇದಕ್ಕೆ ಹೋಗಿರೋದು, ಈ ಎಲ್ಲವುಗಳ ಹಿನ್ನೆಲೆಯೊಳಗೆ ಅಮಾನತ್ನಲ್ಲಿಡಲಿ, ಆಡಳಿತಾಧಿಕಾರಿ ನೇಮಿಸಲಿ, ಇದು ಸರ್ಕಾರದ ಜವಾಬ್ದಾರಿ ಅಲ್ವೇ? ನೀವು ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಒಂದು ರೀತಿಯೊಳಗಿನ ಒಂದು ಕಾರ್ಯಾಂಗದ ಇದು ರಿಜಿಸ್ಟ್ರಾರ್ ಆಫೀಸ್ ಇದೆ, ಅದ್ರ ಜವಾಬ್ದಾರಿ ಅಲ್ವೇ? ಅಲ್ಲ ಸರ್, ನೀವು ಇನ್ನೊಂದು ನಿರ್ಣಯ ಮಾಡಿದ್ರಿ, ಏನು ಅಂತಂದ್ರೆ ಅಧ್ಯಕ್ಷ ಸ್ಥಾನದ ಅವಧಿ 3 ವರ್ಷಕ್ಕೆ ಸೀಮಿತ ಆಗಬೇಕು. ಹೌದು. ಯಾವ ಹಿನ್ನೆಲೆಯಲ್ಲಿ ಆ ಥರದ? ಯಾಕೆ ಅಂದ್ರೆ 5 ವರ್ಷದ ಅವಧಿ ಇದೆಯಲ್ಲ, ಈ ತರಹದ ದುರಹಂಕಾರದ ವರ್ತನೆಗಳಿಗೆ ಅವಕಾಶ ಕೊಡುತ್ತೆ. ಒಂದು ಜೊತೆಗೆ ಪ್ರಜಾಸತ್ತಾತ್ಮಕವಾಗಿ ಯಾವುದೇ ಒಂದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇವತ್ತು ಎಲ್ಲ ಒಂದು ಕಾಮನ್ ಆಗಿರಲಿ. ಯಾಕೆಂದ್ರೆ ಪ್ರಾಧಿಕಾರದ್ದು ನೋಡಿ, ಅಕಾಡೆಮಿದ್ ನೋಡಿ, ಅದೇ ಥರದಲ್ಲಿ ಇದು ಕೂಡ 3 ವರ್ಷದ್ದಿರಲಿ. ಯಾಕೆಂದ್ರೆ 3 ವರ್ಷದಲ್ಲಿ ಏನು ಮಾಡ್ಬೋದು ಎಲ್ಲ ಮಾಡ್ಬೋದು. ಆದರೆ 5 ವರ್ಷಕ್ಕೆ ವಿಸ್ತರಿಸಿಕೊಂಡಿದ್ದಿದೆಯಲ್ಲ, ಆಗಿನ ಇದನ್ನ ಹಿಂದಿನಿಂದ ಅದ್ರ ಹಿಂದೆ ಇದ್ದಂಥ ಅಧ್ಯಕ್ಷಗಳಿಂದ ಶುರುವಾಗಿದ್ದಿದ್ದು. ಯಾರೆಲ್ಲ ನೀತಿ ಹೇಳೋದಕ್ಕೆ ಹೊರಟರೋ
ಬೇರೆ ಬೇರೆ ಸಂಘಟನೆಗಳು, ಬಂಡಾಯ ಸಂಘಟನೆಗಳು, ಆ ಸಂಘಟನೆಗಳ ಹೆಸರಿನಲ್ಲಿ ಅಲ್ಲಿಂದಲೇ ಈ ಅನೈತಿಕ ಮಾರ್ಗಗಳು ಶುರುವಾಗಿತ್ತು. 3 ವರ್ಷದ 5 ವರ್ಷ ಮಾಡ್ಕೊಳ್ಳೋದು, ಒಂದು ಸಂದರ್ಭದೊಳಗೆ ಇಡೀ ಸಾಹಿತ್ಯ ಪರಿಷತ್ತನ್ನೇ ದೂರೀಕರಿಸಿದ್ದಂಥ ಜನ ಈ ತರಹದ ಒಂದು ರೀತಿಯಲ್ಲಿ ಅಕ್ರಮ ಸ್ಥಿತಿಗೆ ಸಾಹಿತ್ಯ ಪರಿಷತ್ತನ್ನು ದೂಡಿದರು ಅಂತಲೂ ಕೂಡ ಹೇಳುವಂಥದ್ದು. ಇವತ್ತು ಏನಾಗಿದೆ, ಈ ಮನುಷ್ಯನ ಕಾಲದಲ್ಲಿ ಬಂದಾಗ ಈಗ ಇದು 5 ವರ್ಷ ಅಂತ ಆಗಿರೋದ್ರಿಂದಾಗಿ ಇಡೀ ಸಾಹಿತ್ಯ ಪರಿಷತ್ತಿನ ಆ ಸಂಪೂರ್ಣ ನೈತಿಕತೆ ಕುಸಿದಿದೆ. ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಅವಾಗ ನಾವು ಜನಚಳವಳಿ ಬಗ್ಗೆ ಮಾತಾಡಿದ್ವಿ. ಒಂದು ಸರ್ಕಾರ ಹಸ್ತಕ್ಷೇಪ ಮಾಡೋದು, ಆಡಳಿತಾಧಿಕಾರಿ ನೇಮಿಸೋದು, ಅಥವಾ ಸಹಕಾರ ಇಲಾಖೆಯ ರಿಜಿಸ್ಟ್ರಾರು ಕ್ರಮ ತಗೊಳ್ಳೋದು, ಅದು ಒಂದು ಬೇರೆ ವಿಷಯಗಳು. ಜೊತೆಗೆ ಒಂದು ಜನಾಭಿಪ್ರಾಯವನ್ನು ಕೂಡ ರೂಪಿಸ್ಬೇಕಾಗತ್ತೆ. ಹಿಂಗೆ ಸಾಹಿತ್ಯ ಪರಿಷತ್ತಲ್ಲಿ ಈ ಥರದ್ದೆಲ್ಲ ಆಟೋಟಾಪಗಳು ನಡೀತಾ ಇದ್ದಾಗ ಜನಾಭಿಪ್ರಾಯವನ್ನು ರೂಪಿಸಿ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲೇ ಅಧ್ಯಕ್ಷನ ಕೆಳಗಿಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಆ ಥರದ ಹೋರಾಟ ನೀವು ಈಗ ಏನು ನಂಬ್ಕೊಳ್ತಿದ್ದೀರಿ? ಮೊನ್ನೆ ನಾವು ಸಭೆ ಮಾಡಿದ್ದು 24ನೇ ತಾರೀಕು ಗಾಂಧಿ ಭವನದಲ್ಲಿ. ಅದರ ಪೂರ್ವ ಸಿದ್ಧತೆ ಅಲ್ಲಿ ಭಾಳಷ್ಟು ಜನ ಬಂದಿದ್ದರು. ನಾವು ನಿರೀಕ್ಷೆ ಮಾಡಿದ್ದನ್ನು ಮೀರಿ ಬಂದಿದ್ದರು ಜನ. ಅವರೆಲ್ಲರೂ ಭಾಳ ಗಂಭೀರವಾದ ಚರ್ಚೆಗಳನ್ನು ಮಾಡಿ ತುಂಬ ಹೊತ್ತಿದ್ದು, ಸೊ ಸಾಹಿತ್ಯ ಪರಿಷತ್ತನ್ನು ನಾವೆಲ್ಲರೂ ಸೇರಿ ಉಳಿಸ್ಬೇಕು, ಈತ ಸರ್ವಾಧಿಕಾರಿ ಕೈಯಿಂದ ಪಾರು ಮಾಡಿ ಸಾಹಿತ್ಯ ಪರಿಷತ್ತನ್ನು ಭಾಳ ಶುದ್ಧವಾದ ಸಂಸ್ಥೆಯಾಗಿ ಉಳಿಸ್ಬೇಕು, ಕನ್ನಡಕ್ಕೆ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅದೊಂದು ದೊಡ್ಡ ಸಂಸ್ಥೆಯಾಗಿರೋದ್ರಿಂದ ಉಳಿಸ್ಬೇಕು ಅನ್ನೋದೇ ಚರ್ಚೆ ಆಗಿತ್ತು. ಆ ಚರ್ಚೆಯಲ್ಲಿ ಬಂದ ಒಟ್ಟಾರೆ ಅಭಿಪ್ರಾಯದಲ್ಲಿ ಜನ ಚಳುವಳಿಗಳೂ ಆಗಬೇಕಾಗಿದೆ. ಯಾಕೆ ಅಂದರೆ ಇದನ್ನು ಜನರ ಹತ್ರ ತಗೊಂಡೋಗೋಣ. ನಾವು ಭಾಳ ಜನ ಹೇಳ್ಕೊತೀವಿ, ನಾವು ಈ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತೇಳಿ. ವಾಸ್ತವವಾಗಿ ಜನಸಾಮಾನ್ಯ ಕನ್ನಡಿಗರು ಸೊ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗೇ ಇಲ್ಲ. ಇವರು ಕೂಡ ಈ ಮನುಷ್ಯ ಅಧ್ಯಕ್ಷ ಆಗುವ ಮುನ್ನ ನಾನು 1 ಕೋಟಿ ಸದಸ್ಯರನ್ನು ಹೊಸದಾಗಿ ಮಾಡಿಸ್ತೀನಿ ಅಂತ ಅಂದರು. ಏನೇನೂ ಇಲ್ಲ. ಸೊ ಮಾಡೋದು ಬೇಡ ಇವರು, ಯಾಕೆಂದ್ರೆ ಇವ್ರು ಯಾರನ್ನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಮಾಡೋದು ಬೇಡ. ನಾವು ಅದಕ್ಕೆ ಜನರ ಹತ್ರ ಹೋಗ್ತಾ ಇದ್ದೀವಿ. ಮೊದಲನೇದು ಮಂಡ್ಯದ ಜಿಲ್ಲೆಯ ಜನ ಅಭಿಮಾನಿಗಳು, ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಮೊದಲ ಬೀದಿ ಚಳವಳಿ ಮಾಡ್ತಾವ್ರೆ, ಬೀದಿ ಚಳವಳಿ. ಸೊ ಅಲ್ಲಿಂದ ಶುರುವಾಗ್ತಾ ಇದೆ. ಒಂದು ಲೆಕ್ಕ ಕೊಡಿ ಅಭಿಯಾನ ಕೂಡ ನಡೆಸ್ಬೇಕು ನೀವು. ಕೊಡಿ, ಅದನ್ನು ಮಾಡ್ತೀವಿ. ಆಮೇಲೆ ಬೆಂಗಳೂರಲ್ಲಿ ಮಾಡ್ತೀವಿ, ತುಮಕೂರು, ಶಿವಮೊಗ್ಗದಲ್ಲಿ ಈಗಾಗಲೇ ಮಾಡ್ಯವ್ರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧ ಅಲ್ಲಿ ಚಳವಳಿ ಮಾಡಿದ್ದಾರೆ. ಧಾರವಾಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶುರು ಆಗ್ತವೆ ಇವು. ಸೊ ಇದು ಒಂದು ದೊಡ್ಡ ಜನಾಂದೋಲನ ಆಗಿ ಆತನೇ ಈ ಪರಿಷತ್ತಿನ ಅಧ್ಯಕ್ಷಗಿರಿ ಬೇಡ, ನಾನು ಈ ಪರಿಷತ್ತಿನ ಅಧ್ಯಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹ ಅಲ್ಲ, ಅಯೋಗ್ಯ ಇದ್ದೀನಿ ಅಂತ ಆತನಿಗೆ ಅನಿಸ್ಬೇಕು. ಆ ಮಟ್ಟದ ಚಳುವಳಿಯನ್ನು ರೂಪಿಸ್ಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲ ಭಾಳ ಸಹಕಾರ ಬೇಕು, ಎಲ್ಲರೂ ಸಹಕಾರ ಬೇಕಾಗಿದೆ. ಜಿಲ್ಲಾಧ್ಯಕ್ಷರುಗಳು ತಾವು ಈತನ ಗುಲಾಮರು ಅಂತ ಭಾವಿಸ್ತಲೇ ಸ್ವಲ್ಪ ಸೆಟಗೆ ನಿಂತ್ಕೋಬೇಕು. ಯಾಕೆಂದ್ರೆ ಅವರು ಕೂಡ ಇವರಂತೆಯೇ ಮತದಾರರಿಂದ ಆಯ್ಕೆಯಾಗಿ ಚುನಾಯಿತರಾಗಿ ಬಂದಿರುವಂಥ ಜಿಲ್ಲಾಧ್ಯಕ್ಷರು. ಅವರೆಲ್ಲರ ಅವ್ರನ್ನ ಸಹಕಾರ ತಗೊಂಡು ಎಲ್ಲ ಅಭಿಮಾನಿಗಳನ್ನ ಜೊತೆಗೆ ಕೂಡಿಸ್ಕೊಂಡು ಚಳವಳಿ ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಭಾಳ ಮುಖ್ಯವಾಗಿ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ನನ್ನ ಮನವಿ, ನಿಜವಾಗಿಯೂ ಕೂಡ ನೀವು ಸಾಹಿತ್ಯಿಕವಾದಂಥ ಮನೋಧರ್ಮವನ್ನು ಒಳಗೊಂಡವರಾಗಿದ್ದರೆ, ಸಾಂಸ್ಕೃತಿಕ ಮನೋಧರ್ಮವನ್ನು ಒಳಗೊಂಡವರಾಗಿದ್ದರೆ, ಸ್ವಾಭಿಮಾನಶೀಲರಾಗಿದ್ದರೆ, ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಗಳನ್ನು ಉಳಿಸುವ ರೀತಿಯಲ್ಲಿ ನಡ್ಕೊಳ್ಳಿ. ಯಾವ ರೀತಿಯಲ್ಲಿಯೂ ಕೂಡ ನೀವು ಒಂದು ರೀತಿಯಲ್ಲಿ ಜೀತ ಸ್ಥಿತಿಯ ಮನಸ್ಸನ್ನು ತೋರಬೇಡಿ. ಇಷ್ಟು ರೀತಿಯಲ್ಲಿ ಎಲ್ಲ ಪರಿಶೀಲನೆಗಳು ಏನು ತಿದ್ದುಪಡಿಗಳನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು ಇದೆಯಲ್ಲ, ನೀವು ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ. ಯಾರನ್ನು ಪ್ರತಿಭಟಿಸ್ತವ್ರ ಮೇಲೆ ಅವರು ದೂರುಗಳನ್ನು ದಾಖಲಿಸೋದಕ್ಕೆ ಹೋದಾಗ ನೀವೆಲ್ಲ ಅದನ್ನು ಹೇಗೆ ಸಹಿಸ್ಕೊಂಡು ಕೂತಿರ್ತೀರಿ? ನಾಳೆ ಇದನ್ಗೂ ಬರ್ಬೋದಲ್ಲ. ಸೊ ಇದು ನಿಮ್ಮ ವೈಯಕ್ತಿಕವಾದ ಸ್ವಾಭಿಮಾನದ ಪ್ರಶ್ನೆ ಅಲ್ಲ,
ಇದು ಕನ್ನಡ ಸಂಸ್ಕೃತಿಯ ಸ್ವಾಭಿಮಾನದ ಪ್ರಶ್ನೆ. ಅದ್ರ ಕಡೆಗೆ ನೀವು ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿರಿ ಅಂತಂದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಇಬ್ಬರು ಮಹನೀಯರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವ್ಯಾವ ರೀತಿಯ ರಾಜಕಾರಣ ಅಕ್ರಮಗಳು ನಡೀತಿದ್ದಾವೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಭಾಳ ಕನ್ವಿನ್ಸಿಂಗ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಆ ಕಾರಣಕ್ಕೋಸ್ಕರ ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.